ಶಿವಪುರಾಣದ ಕತೆ. ಶಿವಸತಿ ವಿವಾಹ. ದೇವಲೋಕವೇ ಸಂಭ್ರಮಿಸಿದ ದಿವ್ಯ ಕಲ್ಯಾಣ. ಸತಿಯ ಕಠಿಣ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಶಿವನು ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುವುದಾಗಿ ವಚನ ನೀಡಿದರು. ಈ ಸುದ್ದಿ ದೇವಲೋಕದಾದ್ಯಂತ ಹರಡಿತು. ದೇವತೆಗಳು, ಋಷಿಗಳು ಮತ್ತು ಗಂಧರ್ವರು ಅಪಾರ ಸಂತೋಷಪಟ್ಟರು. ಏಕೆಂದರೆ ಈ ದಿವ್ಯ ವಿವಾಹವು ಕೇವಲ ಇಬ್ಬರ ವಿವಾಹವಲ್ಲ, ಶಿವ ಮತ್ತು ಶಕ್ತಿಯ ಪವಿತ್ರ ಸಂಗಮವಾಗಿತ್ತು. ಭಗವಾನ್ ವಿಷ್ಣು ಮತ್ತು ಬ್ರಹ್ಮನು ದಕ್ಷ ಪ್ರಜಾಪತಿಯ ಬಳಿಗೆ ಹೋಗಿ ಹೇಳಿದರು, ಸತಿಯ ಮನಸ್ಸು ಶಿವನಲ್ಲಿದೆ. ಈ ವಿವಾಹವು ಇಡೀ ಲೋಕದ ಹಿತಕ್ಕಾಗಿ ನಡೆಯಬೇಕು. ದಕ್ಷನ ಮನಸ್ಸಿನಲ್ಲಿ ಶಿವನ ಬಗ್ಗೆ ಇನ್ನೂ ಅಸಮಾಧಾನವಿದ್ದರೂ ದೇವತೆಗಳ ಮಾತನ್ನು ಗೌರವಿಸಿ ಕೊನೆಗೆ ವಿವಾಹಕ್ಕೆ ಒಪ್ಪಿಗೆ ನೀಡಿದನು. ಶುಭ ಮುಹೂರ್ತ ನಿಗದಿಯಾಯಿತು. ಕೈಲಾಸದಿಂದ ಶಿವನ ಮದುವೆಯ ಮೆರವಣಿಗೆ ಹೊರಟಿತು. ಆ ಮೆರವಣಿಗೆ ಸಾಮಾನ್ಯವಾಗಿರಲಿಲ್ಲ. ನಂದಿಯ ಮೇಲೆ ಕುಳಿತಿದ್ದ ಭಗವಾನ್ ಶಿವ ಮುಂದೆ ಗಣಗಳು, ಭೂತಗಳು, ಪ್ರೇತಗಳು, ಯಕ್ಷರು, ಕಿನ್ನರರು ಮತ್ತು ಶಿವಭಕ್ತರು ಕುಣಿದು ಕುಪ್ಪಳಿಸುತ್ತಿದ್ದರು. ಡಮರುಗನಾದ, ಶಂಖಧ್ವನಿ ಮತ್ತು ಓಂ ನಮಃ ಶಿವಾಯ ಎಂಬ ಘೋಷಣೆಗಳಿಂದ ಇಡೀ ಪ್ರಕೃತಿಯೇ ಮೊಳಗುತ್ತಿತ್ತು. ಈ ವಿಚಿತ್ರ ಮೆರವಣಿಗೆಯನ್ನು ಕಂಡ ದಕ್ಷನ ಅರಮನೆಯ ಜನರು ಆಶ್ಚರ್ಯಪಟ್ಟರು, ಕೆಲವರು ಭಯಪಟ್ಟರು. ಆದರೆ ಸತಿ ಮಾತ್ರ ಮಂದಹಾಸದಿಂದ ತನ್ನ ಪ್ರಿಯ ಶಿವನನ್ನು ನೋಡುತ್ತಿದ್ದಳು. ಅವಳಿಗೆ ಶಿವನ ದಿವ್ಯ ರೂಪವೇ ಕಾಣುತ್ತಿತ್ತು. ವಿವಾಹ ಮಂಟಪದಲ್ಲಿ ಬ್ರಹ್ಮನು ಮಂತ್ರಗಳನ್ನು ಪಠಿಸಿದರು. ಭಗವಾನ್ ವಿಷ್ಣುವು ಸತಿಯ ಸಹೋದರನ ಸ್ಥಾನದಲ್ಲಿ ನಿಂತು ಎಲ್ಲ ವಿಧಿಗಳನ್ನು ನೆರವೇರಿಸಿದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಗಂಧರ್ವರು ಸಂಗೀತ ಹಾಡಿದರು. ಅಪ್ಸರೆಯರು ನೃತ್ಯ ಮಾಡಿದರು. ಶಿವನು ಸತಿಯ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದರು. ಇಬ್ಬರು ಅಗ್ನಿಯನ್ನು ಸಾಕ್ಷಿಯಾಗಿ ಸಪ್ತಪದಿ ತುಳಿದರು. ಆ ಕ್ಷಣದಲ್ಲಿ ಇಡೀ ದೇವಲೋಕವೇ ಜಯಘೋಷ ಮಾಡಿತು, ಹರ ಹರ ಮಹಾದೇವ. ವಿವಾಹದ ನಂತರ ಶಿವನು ಸತಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದನು. ಕೈಲಾಸದಲ್ಲಿ ಇಬ್ಬರು ಧರ್ಮ, ಪ್ರೀತಿ ಮತ್ತು ಭಕ್ತಿಯ ಆದರ್ಶ ಜೀವನವನ್ನು ಆರಂಭಿಸಿದರು. ಆದರೆ ದಕ್ಷನ ಮನಸ್ಸಿನಲ್ಲಿ ಇದ್ದ ಅಹಂಕಾರ ಇನ್ನೂ ಕಡಿಮೆಯಾಗಿರಲಿಲ್ಲ. ಅದೇ ಅಹಂಕಾರ ಮುಂದೆ ಶಿವಪುರಾಣದ ಅತ್ಯಂತ ದುಃಖಕರ ಘಟನೆಯಾದ ದಕ್ಷಯಜ್ಞಕ್ಕೆ ಕಾರಣವಾಗಲಿದೆ. ಕಥೆಯ ನೀತಿ: ನಿಜವಾದ ಪ್ರೀತಿ ಹೊರಗಿನ ರೂಪ, ಐಶ್ವರ್ಯ ಅಥವಾ ವೈಭವವನ್ನು ನೋಡುವುದಿಲ್ಲ. ಅದು ಗುಣ, ಸತ್ಯ ಮತ್ತು ಆತ್ಮೀಯತೆಯನ್ನು ಮಾತ್ರ ಕಾಣುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.